ನಮಸ್ಕಾರ ಸ್ನೇಹಿತರೆ, ವಿಜಯಪುರ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೊಸರನ್ನ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನೋಡ್ರಿ, ಫುಲ್ ಸಾಫ್ಟಾಗಿ ಮೃದುವಾಗಿ ಬಾಯಾಗಿ ಇಟ್ಟರೆ ಕರಗಬೇಕು ಅಷ್ಟು ಬೆಣ್ಣೆ ಅಂತ ಮೊಸರನ್ನ ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ. ನಾನಿಲ್ಲೇ ತೊಗೊಂಡಿರುವಂತಹ ಅಕ್ಕಿ ಬೆಳಗಾವಿ ಬಾಸುಮತಿ. ನೀವು ಬಾಸುಮತಿ ರೈಸರ ಯೂಸ್ ಮಾಡ್ಬೋದು ಅಥವಾ ರೇಷನ್ ಅಕ್ಕಿನೂ ಯೂಸ್ ಮಾಡ್ಬೋದು. ನಾನಿಲ್ಲೇ ಬೆಳಗಾವಿ ಬಾಸುಮತಿ ಅಂತ ಸಿಗ್ತೈತಿ, ಅದನ್ನು ಯೂಸ್ ಮಾಡಿದೆ. ಫುಲ್ ಮೆತ್ತಗೆ ಅನ್ನ ಕುದಿಸ್ಕೊಂಡು ಈ ರೀತಿ ಬಿಸಿ ಅನ್ನದೊಳಗನ ಅದನ್ನೆಲ್ಲ ಆರುವಂಗೆ ಸ್ವಲ್ಪ ಮಾಡಿಟ್ಕೊಂಡು ಅದ್ರ ಹಾಲು ಹಾಕಿನ ಅದನ್ನು ಫುಲ್ ಸಾಫ್ಟಾಗಿ ಒಂಚೂರು ಉಪ್ಪು ಹಾಕಿನಿ. ಅನ್ನ ಮಾಡಬೇಕಾದ್ರೆ ಒಂಚೂರು ಉಪ್ಪು ಹಾಕಿದೆ, ಆಮೇಲೆ ಹಾಲು ಹಾಕಿದ್ಮೇಲೆ ಒಂಚೂರು ಉಪ್ಪು ಹಾಕಿನಿ. ಸೊ ನೋಡಿರಿ, ಫುಲ್ ಬಿಸಿನೇ ಐತಿದು. ಹಾಲು ಬಿಸಿ ಐತಿ, ಅನ್ನನೂ ಬಿಸಿ ಐತಿ. ಸೊ ಬಿಸಿ ಇದ್ದಾಗನೇ ನೀವು ಎಷ್ಟು ಚಂದ ಸ್ಮ್ಯಾಶ್ ಮಾಡ್ಕೋತಿಲ್ಲ ಅಷ್ಟು ಚಂದ ಬೆಣ್ಣೆ ಹಂಗೆ ಮೊಸರನ್ನ ಬರ್ತೈತಿ. ಸೊ ನೋಡಿ, ನಾನಿಲ್ಲೇ ಹಾಲನ್ನು ಮಿಕ್ಸ್ ಮಾಡಿಕೊಂಡು, ಮೊಸರನ್ನು ಇನ್ನೂ ಮಿಕ್ಸ್ ಮಾಡಿಲ್ಲ, ಬರೀ ಹಾಲು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾಗೈತಿ. ಸೊ ಇಲ್ಲಿ ಅದಕ್ಕೆ ಹಾಕುವಂಥ ಒಗ್ಗರಣೆ ಒಂದು ರೆಡಿ ಮಾಡ್ಕೊಳ್ಳೋನು. ನೋಡಿರಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದ್ರೊಳಗೆ ಒಂದು ಸ್ವಲ್ಪ ಶೇಂಗಾ ಆಮೇಲೆ ಕಾಜು ಹಾಕಿನಿ, ಆಮೇಲೆ ಒಂಚೂರು ಸಾಸಿವೆ ಹಾಕಿನಿ. ಅದನ್ನೆಲ್ಲ ಚೆಂದಾಗಿ ಕೆಂಪಾಗುವಂಗೆ ಫುಲ್ ಸಣ್ಣ ಉರಿ ಒಳಗೆ ಚೆಂದಾಗಿ ನೀವು ಹುರ್ಕೋಬೇಕು. ನಾನಿಲ್ಲಿ ಕರಿಬೇವು ಹಾಕ್ಕೊಂಡಿನಿ ಒಂದು ಸ್ವಲ್ಪ, ಆಮೇಲೆ ಒಂದು 4-5 ಇದನ್ನು ಹಾಕ್ಕೊಂಡಿನಿ, ಒಣ ಮೆಣಸಿಕಾಯಿ ಹಾಕ್ಕೊಂಡಿನಿ ಕೆಂಪನ್ನು. ನೀವು ಅದ್ರ ಬದಲಿ ಮೆಂತೆ ಮೆಣಸಿಕಾಯಿ ಇಷ್ಟಪಡ್ತಿದ್ರೆ ಅದನ್ನು ಹಾಕೋಬೋದು, ಅದೊಂದು ರೀತಿ ಟೇಸ್ಟ್ ಕೊಡ್ತೈತಿ. ಆಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಹಸಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಭಾಳ ಚಲೋ, ಮೊಸರನ್ನ ಜೋಡಿ ಅಂತೂ ಇನ್ನೂ ಟೇಸ್ಟ್ ಕೊಡ್ತೈತಿ. ಆಮೇಲೆ ಚೂರು ಹಿಂಗೆ ಹಾಕಿನಿ. ಹಿಂಗೆ ಹಾಕೋದ್ರಿಂದ ಮೊಸರನ್ನದ ಟೇಸ್ಟ್ ಇನ್ನೂ ಡಬಲ್ ಆಗ್ತೈತಿ ಸ್ನೇಹಿತರೆ. ಸೊ ನೋಡ್ರಿ, ನಮ್ಮದು ಒಗ್ಗರಣೆ ಇಲ್ಲಿ ರೆಡಿ ಆಗೈತಿ. ಇಷ್ಟ ಒಗ್ಗರಣೆ ಚೆಂದಾಗಿ ಲೈಟ್ ಕೆಂಪು ಬಣ್ಣ ಬರುವಂಗೆ ನಾವು ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡ್ರೆ ಮುಗೀತು. ಸೊ ಅಷ್ಟು ತನಕ ನಾವು ಮಾಡಿಟ್ಕೊಂಡಿರುವಂತಹ ಮೊಸರನ್ನೂ ಫುಲ್ ನೋಡ್ರಿ, ಫುಲ್ ಸಾಫ್ಟ್ ಐತಿದ್ದು. ನಾನಿಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡಿನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ನಾವು ಬಿಸಿ ಅನ್ನ ಏನು ಕಲಸಿಟ್ಕೊಂಡಿದ್ದಲ್ಲ ಅದು ಫುಲ್ ತಣ್ಣಗಾಗೈತಿ. ತಣ್ಣಗಾದ್ಮೇಲೆ ನೀವು ಮೊಸರು ಹಾಕಬೇಕು. ಮೊಸರು ಹಾಕಿ ಕಲಿಸ್ಕೊಂಡು ಆದಮೇಲೆ ಮಾಡಿಟ್ಟಿರುವಂತಹ ಒಗ್ಗರಣೆನ ಇದ್ರೊಳಗೆ ಹಾಕ್ಕೊಂಡು ಚೆಂದಾಗಿ ನೀವು ಮಿಕ್ಸ್ ಮಾಡಿದರೆ ಮುಗೀತು. ನಮ್ಮದು ಬೆಣ್ಣೆ ಅಂತಹ ಮೊಸರನ್ನ ರೆಡಿ ಆಗ್ತೈತಿ. ಮೇಲೆ ಗಾರ್ನಿಶಿಂಗಿಗೆ ನಾನು ಒಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ದಾಳಿಂಬ್ರಿನೂ ಹಾಕೋಬೋದು, ಬಟ್ ದಾಳಿಂಬ್ರಿ ದ್ರಾಕ್ಷಿ ನೀವು ಏನೋ ಆ್ಯಡ್ ಮಾಡಿದ್ರು ನೀವು ಯಾವಾಗ ತಿನ್ಬೇಕಂದು ಒಂದು 2 ನಿಮಿಷ ಇರುತ್ತಲ್ಲ ಅವಾಗಷ್ಟೇ ನೀವು ಮಿಕ್ಸ್ ಮಾಡಿಕೊಂಡ್ರೆ ಮೊಸರನ್ನ ಟೇಸ್ಟ್ ಬರ್ತೈತಿ. ನೀವು ಹಾಕಿಟ್ಟು 1 ಅವರ್ ಅದು ಇಟ್ಟಿದ್ರೆ ಒಂಥರ ಸ್ಮೆಲ್ ಬರ್ತೈತಿ. ಸೊ ಅದು ಟೇಸ್ಟ್ ಹತ್ತಂಗಿಲ್ಲ. ಸೊ ನಾನು ಇದ್ರೊಳಗೆ ಯಾವುದೂ ಹಣ್ಣು ಹಾಕಿಲ್ಲ, ನೀವು ಬೇಕಂದ್ರೆ ಹಾಕೋಬೋದು. ನಾನಿಲ್ಲೇ ಜಸ್ಟ್ ಬರೀ ಬೇಸಿಕ್ ಒಗ್ಗರಣೆ ಹಾಕ್ಕೊಂಡಿನಿ. ನೀವು ಊಟಕ್ಕೆ ಬೇಕಾದಾಗ ಇನ್ನೊಂದು ಸ್ವಲ್ಪ ಮೊಸರು ಬೇಕಂದ್ರೆ ನೀವು ಇನ್ನೊಂಚೂರು ಮೊಸರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲೇ ಜಾಸ್ತಿ ಹಾಲು ಮೊಸರು ಹಾಕಿ ಬೆಣ್ಣೆ ಅಂತಹ ಮೊಸರನ್ನ ರೆಡಿ ಮಾಡೀನಿ ಸ್ನೇಹಿತರೆ. ನಿಮಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇಂಥ ಮೊಸರನ್ನ ಮಾಡಿ ತಿನ್ನಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಧನ್ಯವಾದಗಳು ಸ್ನೇಹಿತರೆ.